ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಲಾಸ್ಟ್ ವಿಡಿಯೋಲ್ಲಂತೂ ಎಲ್ಲರೂ ಸೇರಿ ಸ್ಪ್ಯಾಮೇ ಮಾಡಿದ್ರಿ ಹಾರರ್ ವಿಡಿಯೋ ಮಾಡಿ ಅಂತ. ಸೊ ನಿಮ್ಮ ಮಾತು ಕೇಳದಿರೋದಕ್ಕಾಗೋದಿಲ್ಲ. ಇವತ್ತು ನಾನು ನಿಮಗೋಸ್ಕರ ಒಂದು ಹಾರರ್ ವಿಡಿಯೋ ತಂದಿದ್ದೀನಿ. ಈ ಸ್ಟೋರಿ ಒಂದು ಎಂತಹ ಸ್ಟೋರಿ ಅಂದರೆ, ಇದನ್ನು ಕೇಳಿದ ನಂತರ ಐ ಡೋಂಟ್ ಥಿಂಕ್ ನೀವು ರಾತ್ರಿ ಹೊತ್ತು ಯಾವುದೇ ನದಿ ಹತ್ರ ಅಥವಾ ನೀರಿನ ಹತ್ರ ಹೋಗ್ತೀರಂತ. ನೋಡಿ, ಗೋವಾದಲ್ಲಿ ಒಂದು ಪೋರ್ಚುಗೀಸರ ಕಾಲದ ಒಂದು ಹಳೆಯ ಬ್ರಿಡ್ಜ್ ಇದೆ. ಜನರು ಹೇಳ್ತಾರೆ ರಾತ್ರಿ ಹೊತ್ತು ಈ ಬ್ರಿಡ್ಜ್ ಅಲ್ಲಿ ಹೋಗ್ಬಾರ್ದಂತೆ. ಯಾಕೆ ಅಂತ ಕೇಳಿದ್ರೆ, ಕೆಲವರು ಹೇಳ್ತಾರೆ ಈ ಬ್ರಿಡ್ಜ್ ಅನ್ನು ನಿರ್ಮಿಸ್ತಾ ಇರುವಾಗ ಹಲವಾರು ಮುಗ್ಧ ಜನರ ಜೀವವನ್ನು ಬಲಿ ಕೊಟ್ಟಿದ್ರಂತೆ. ಈ ಬ್ರಿಡ್ಜಿಗೆ ಎಷ್ಟು ವರ್ಷ ಆದ್ರೂ ಏನು ಆಗ್ಬಾರ್ದು ಅಂತ. ಜನರ ಪ್ರಕಾರ ಯಾರ್ಯಾರ ಬಲಿ ಕೊಟ್ಟಿದ್ದಾರೆ ನೋಡಿ, ಅವರ ಆತ್ಮ ಇವತ್ತಿನವರೆಗೆ ಈ ಬ್ರಿಡ್ಜ್ ಹತ್ರ ಅಲೆದಾಡ್ತಾ ಇತ್ತಂತೆ. ಮತ್ತೆ ಕೆಲವರು ಇನ್ನೊಂದು ಸ್ಟೋರಿ ಹೇಳ್ತಾರೆ, ನೀವು ರಾತ್ರಿ ಹೊತ್ತು ಈ ಬ್ರಿಡ್ಜ್ ಹತ್ರ ಹೋದ್ರೆ ಒಂದು ಹೆಂಗಸು ತುಂಬಾ ಆತಂಕದಿಂದ ಆ ಕಡೆಯಿಂದ ಈ ಕಡೆಗಂತ ಓಡಾಡ್ತಾ ಇರ್ತಾಳಂತೆ. ನೀವು ಅವಳ ಹತ್ರ ಏನಾದ್ರೂ ಏನಾಯ್ತು ಅಂತ ಕೇಳೋದಕ್ಕೆ ಹೋದ್ರೆ ಅವಳ ಬ್ರಿಡ್ಜ್ ನಿಂದ ಡೈರೆಕ್ಟ್ ನೀರಿನಲ್ಲಿ ಹಾರ್ತಾಳಂತೆ. ಆದ್ರೆ ನೀರಿನಲ್ಲಿ ಒಂದು ಸಣ್ಣ ಅಲೆನೂ ಹೇಳೋದಿಲ್ಲ. ಇದನ್ನೆಲ್ಲ ಕೇಳಿದ್ರೆ ನಿಮ್ಗೆ ಅನಿಸ್ಬೋದು, ಓಕೆ, ಹಳ್ಳಿ ಜನರು ಹೇಳುವಂತಹ ದಂತಕಥೆಗಳಂತ. ಆದ್ರೆ ಇವತ್ತು ನಾನು ನಿಮ್ ಜೊತೆ ಒಂದು ಇಂತಹ ಕಥೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಆ ಹೆಂಗಸಿನ ಕತೆ ಅಲ್ಲ, ಡೋಂಟ್ ವರಿ. ಆದ್ರೆ ಇದನ್ನು ಹೇಳಿದ ವ್ಯಕ್ತಿ ನಿಮ್ ತರಾನೇ ಅನ್ಕೊಂಡು ಆ ನದಿ ಹತ್ರ ಮೀನು ಹಿಡಿಯೋದಕ್ಕಂತ ಹೋಗಿದ್ದ. ಅಲ್ಲಿ ಅವನ ಜೊತೆ ಏನೋ ಒಂದು ನಡೀತು. ಈ ಇನ್ಸಿಡೆಂಟ್ ನಂತರ ಈ ವ್ಯಕ್ತಿ ಜೀವನದಲ್ಲಿ ಯಾವತ್ತೂ ಮೀನು ಹಿಡಿಯೋದಕ್ಕಂತ ಹೋಗಿಯೇ ಇಲ್ಲ. ಇದೊಂದು ಸ್ಟೋರಿ ಆಗಿದೆ. ಸೊ ಇಂಟ್ರೋ ಅಲ್ಲಿ ಇನ್ನೂ ಏನು ಹೇಳ್ಬೇಕಂತ ನಂಗೆ ಗೊತ್ತಿಲ್ಲ. ಇಟ್ಸ್ ಬೆಟರ್ ಟು ಸ್ಟಾರ್ಟ್ ದ ಸ್ಟೋರಿ. ಸೊ ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಸುಶಾಂತ್ ತನ್ನ ಮಿಡ್ 20s ಅಲ್ಲಿದ್ದ. 24-25 ವರ್ಷ. ಈ ಘಟನೆ ನಡೆದಿದ್ದು 2 ವರ್ಷದ ಹಿಂದೆ. ಸುಶಾಂತ್ಗೆ ಮೀನು ಹಿಡಿಯೋದಂದ್ರೆ ತುಂಬಾ ಇಷ್ಟ. ಗೋವಾದಲ್ಲೊಂದು ನದಿ ಇದೆ, ಜುವಾರಿ ರಿವರ್ ಅಂತ. ಈ ನದಿ ಅವನ ಮನೆಯಿಂದ ಕೆಲವು ಕಿಲೋಮೀಟರ್ ದೂರ ಇದ್ದಿದ್ದು. ಈಗ ಈ ಜುವಾರಿ ರಿವರ್ಗೆ ಒಂದು ರೆಪ್ಯುಟೇಷನ್ ಇದೆ. ಈ ನದಿಯಲ್ಲಿ 2 ಮೇನ್ ಬ್ರಿಡ್ಜಸ್ ಇದೆ. ಒಂದು ಹೊಸ ಬ್ರಿಡ್ಜ್, ಜುವಾರಿ ರಿವರ್ ಬ್ರಿಡ್ಜ್ ಅಂತ, ಇದು ಕರೆಂಟ್ಲಿ ಆಪರೇಷನಲ್ ಆಗಿದೆ. ಇನ್ನೊಂದಿದೆ ಹಳೆಯ ಪೋರ್ಚುಗೀಸರ ಕಾಲದ ಬ್ರಿಡ್ಜ್, ಬೋರಿಂ ಬ್ರಿಡ್ಜ್ ಅಂತ. ಈ ಬ್ರಿಡ್ಜ್ ನ ಕತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಕತೆ ಸುಶಾಂತ್ಗೂ ಗೊತ್ತಿತ್ತು. ಅಂಡ್ ಇದೇ ಕತೆಗಳಿಂದ ಈ ಬ್ರಿಡ್ಜ್ ಗೋವಾದ ಒನ್ ಆಫ್ ದ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ಗಳಲ್ಲಿ ಒಂದಾಗಿದೆ. ಆದ್ರೆ ಸುಶಾಂತ್ ಆಗಿರ್ಲಿ ಅಥವಾ ಅವನ ಗೆಳೆಯ ವಿಹಾನ್ ಆಗಿರ್ಲಿ, ಯಾರು ಈ ಕತೆಗಳನ್ನು ನಂಬ್ತಾ ಇರ್ಲಿಲ್ಲ. ಅವರು ತುಂಬಾ ರ್ಯಾಷನಲ್ ಹುಡುಗರಾಗಿದ್ರು. ಇದಕ್ಕೆ ಇನ್ನೊಂದು ಕಾರಣ ಇದೆ. ನಾವು ಕೆಲವೊಮ್ಮೆ ನಮ್ಮ ಊರಲ್ಲೇ ನಡೆದ ಘಟನೆಗಳನ್ನು ಹೊರಗಿನವರ ಬಾಯಿಂದ ಕೇಳಿದಾಗ ನಮಗೂ ಅನ್ಸುತ್ತೆ, ಇಲ್ಲ ಮರ ಆ ಥರದ್ದೇನೂ ಇಲ್ಲ, ನಾನು ನನ್ನ ಇಡೀ ಜೀವನ ಇದೇ ಊರಿನಲ್ಲಿ ಸ್ಪೆಂಡ್ ಮಾಡಿದ್ದು. ಸೊ ಎಕ್ಸಾಕ್ಟ್ಲಿ ಇದೇ ತರ ಅವರದ್ದು ಥಿಂಕಿಂಗ್ ಆಗಿತ್ತು. ಈಗ ಈ ಇಬ್ರು ಹುಡುಗರು, ಸುಶಾಂತ್ ಹಾಗೂ ವಿಹಾನ್, ಬಾಲ್ಯದ ಗೆಳೆಯರು. ವಿಹಾನ್ ಝೊಮ್ಯಾಟೊ ಅಲ್ಲಿ ಫುಡ್ ಡೆಲಿವರಿ ಮಾಡ್ತಾ ಇದ್ದ, ಮತ್ತೆ ಸುಶಾಂತ್ ಒಂದು ಕಾರ್ನ ಶೋರೂಮ್ ನಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ. ಇವರ ಲೈಫ್ ನಮ್ ತರಾನೇ ಟೆನ್ಷನ್, ಫ್ಯಾಮಿಲಿ ಪ್ರೆಷರ್, ಸಾಲ, ಜಾಬ್, ಗೋಲ್ ಇದ್ರಲ್ಲೇ ಕಳೀತಾ ಇತ್ತು. ಆದ್ರೆ ಈ ಎಲ್ಲ ಪ್ರಾಬ್ಲಮ್ ನಿಂದ ಸ್ವಲ್ಪ ದೂರ ಹೋಗೋದಕ್ಕೆ ಸಮಯ ಸಿಕ್ಕಾಗ ಅವರು ಫಿಶಿಂಗ್ ಅಂತ ಹೋಗ್ತಾ ಇದ್ರು. ಇವರ ಯೂಶುವಲ್ ಸ್ಪಾಟ್ ಆಗಿದ್ದು ಜುವಾರಿ ರಿವರ್ ನ ಬ್ರಿಡ್ಜ್ ನ ಕೆಳಗೆ. ಆ ದಿನ ಏನಾಗಿತ್ತು ಅಂದ್ರೆ, ಸುಶಾಂತ್ ಹಾಗೂ ವಿಹಾನ್ ಇಬ್ರು ಫಿಶಿಂಗ್ ರಾಡ್ ಅನ್ನು ತಕೊಂಡು ಸುಶಾಂತ್ ನ ಬೈಕ್ ಅಲ್ಲಿ ಕೂತು ಈ ಬ್ರಿಡ್ಜ್ ಕಡೆಗಂತ ಬಂದಿದ್ರು. ಅವರ ಪ್ಲಾನ್ ಆಗಿತ್ತು 1-2 ಗಂಟೆ ಇಲ್ಲೇ ಕೂತು ಟೈಮ್ ಸ್ಪೆಂಡ್ ಮಾಡೋದು. ಮೀನ್ ಸಿಕ್ಕರು ಓಕೆ, ಸಿಕ್ಕಿಲ್ಲ ಅಂದ್ರೂ ಓಕೆ ಅಂತ. ಈ ತರ ಬ್ರಿಡ್ಜ್ ಹತ್ರ ಬಂದು ನೋಡಿದ್ರೆ ಆ ಬ್ರಿಡ್ಜ್ ನ ಕೆಳಗೆ ಕಂಪ್ಲೀಟ್ಲಿ ಪ್ಯಾಕ್ ಆಗಿತ್ತು. ಇವರ್ಕಿಂತ ಮೊದ್ಲೇ ತುಂಬಾ ಜನ ಬಂದು ಆಲ್ರೆಡಿ ಅಲ್ಲಿ ಕೂತಿದ್ರು ಫಿಶಿಂಗ್ ಮಾಡೋದಕ್ಕಂತ. ಇದನ್ನು ನೋಡಿದ ಸುಶಾಂತ್ ಹೇಳ್ತಾನೆ, ಇಲ್ಲಿ ನಿಲ್ಲುವುದಕ್ಕೂ ಜಾಗ ಇಲ್ಲ. ಅಕಸ್ಮಾತ್ ಫಿಶಿಂಗ್ ಮಾಡೋದಕ್ಕಂತ ಹೊರಟ್ರೆ ಇಡೀ ರಾತ್ರಿ ಬರೀ ಫಿಶಿಂಗ್ ಲೈನ್ ನ ಗಂಟು ಬಿಡಿಸೋದ್ರಲ್ಲೇ ಹೋಗುತ್ತೆ. ನಾವೊಂದ್ ಕೆಲಸ ಮಾಡೋಣ, ಇಲ್ಲೇ ಮುಂದೆ ಎಲ್ಲಾದ್ರೂ ಹೋಗಿ ನೋಡುವ, ಬೇರೆ ಯಾವ್ದಾದ್ರು ಸ್ಪಾಟ್ ಸಿಕ್ಕರೆ ಅಲ್ಲಿ ಕೂತ್ರೆ ಆಯ್ತು ಅಂತ ಹೇಳ್ತಾನೆ. ಇದನ್ನು ಕೇಳಿದ ವಿಹಾನ್ ಕೂಡ ಒಪ್ಕೋತಾನೆ. ಇಬ್ರು ವಾಪಸ್ ಗಾಡಿ ಕಡೆಗೆ ಬಂದು ಬೈಕ್ ಅಲ್ಲಿ ಕೂತು ಆ ಬ್ರಿಡ್ಜ್ ನ ಸೈಡ್ ನಲ್ಲಿದ್ದ ಒಂದು ಕಚ್ಚಾ ರೋಡ್ ಅಲ್ಲಿ ಬೈಕ್ ತಗೊಂಡು ಹೋಗ್ತಾರೆ. ಈ ತರ ಬೈಕ್ ರೈಡ್ ಮಾಡ್ತಾ ಮಾಡ್ತಾ ಸಿಟಿಯ ಲೈಟ್ಸ್ ಕಮ್ಮಿ ಆಗೋದಕ್ಕೆ ಬರುತ್ತೆ. ಜನರು ಕೂಡ ಕಡಿಮೆ ಆಗ್ತಾ ಬರ್ತಾರೆ. ಅಂಡ್ ಅವರ ಸರೌಂಡಿಂಗ್ ಶಾಂತವಾಗುತ್ತೆ. ಕೆಲವು ಹೊತ್ತು ರೈಡ್ ಮಾಡಿದ ನಂತರ ಸುಶಾಂತ್ ಸಡನ್ಲಿ ಬೈಕ್ ಅನ್ನು ನಿಲ್ಲಿಸ್ತಾನೆ. ಅವನಿಗೆ ಒಂದು ಒಳ್ಳೆ ಸ್ಪಾಟ್ ಸಿಕ್ಕಿತ್ತು, ಒಂದೊಳ್ಳೆ ಕ್ಲಿಯರಿಂಗ್ ತರ. ಆಲ್ಸೋ ದೂರದವರೆಗೆ ಒಬ್ಬ ವ್ಯಕ್ತಿನೂ ಇರಲಿಲ್ಲ. ಸೊ ಸುಶಾಂತ್ ಹೇಳ್ತಾನೆ, ಬ್ರೋ ಐ ಥಿಂಕ್ ಇವತ್ತು ಇಲ್ಲೇ ಫಿಶಿಂಗ್ ಮಾಡೋದು ಒಳ್ಳೇದು ಅಂತ. ಇದನ್ನು ಕೇಳಿದ ವಿಹಾನ್ ಕೂಡ ಒಮ್ಮೆ ಇನುಕಿ ಆ ಕಡೆ ನೋಡ್ತಾನೆ. ಅಂಡ್ ಅವನಿಗೂ ಆ ಜಾಗ ಸರಿ ಅನ್ಸುತ್ತೆ. ಸೊ ಇಬ್ರು ಗಾಡಿಯಿಂದ ಇಳಿದು ತಮ್ಮ ಬಕೆಟ್, ರಾಡ್ಸ್ ಅನ್ನೆಲ್ಲ ತಕೊಂಡು ಆ ಕ್ಲಿಯರಿಂಗ್ ಕಡೆಗೆ ಹೋಗ್ತಾರೆ. ಈ ತರ ಈ ಪ್ಲೇಸಿಗೆ ಬಂದಾಗನೆ ಒಂದು ತುಂಬಾ ಸ್ಟ್ರೇಂಜ್ ಘಟನೆ ನಡೆದಿತ್ತು. ಆ ಜಾಗದಲ್ಲಿ ಒಂದು ಫಿಶಿಂಗ್ ರಾಡ್ ಹೊಸತ್ತು ನೆಲದಲ್ಲಿ ಹಾಗೆ ಬಿದ್ದಿತ್ತು.
ಅದ್ರ ಅಕ್ಕಪಕ್ಕದಲ್ಲಿ ಕೆಲವು ಫಿಶಿಂಗ್ ಇಕ್ವಿಪ್ಮೆಂಟ್ಸ್ ಎಲ್ಲ ಬಿದ್ದಿತ್ತು. ಮತ್ತೆ ಆ ಜಾಗದಲ್ಲಿ ಒಂಥರ ಒಂದು ಕೆಟ್ಟ ಸ್ಮೆಲ್ ಇತ್ತು, ಯಾವ್ದೋ ಒಂದು ಪ್ರಾಣಿ ಕೊಳ್ಳಿತಾ ಇರುವಂತಹ ಸ್ಮೆಲ್. ಇದನ್ನ ನೋಡುವಾಗ ಯಾವ ತರ ಕಾಣಿಸ್ತಾ ಇತ್ತು ಅಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದ, ಸಡನ್ಲಿ ಎದ್ದು ಅಲ್ಲಿಂದ ಹೋದ, ಮತ್ತೆ ಯಾವತ್ತು ಬಂದೇ ಇಲ್ಲ ಅಂದಾಗೆ. ಈ ಹುಡುಗರಿಗೆ ಅಲ್ಲಿ ಏನ್ ನಡೆದಿದೆ ಅಂತ ಗೊತ್ತಾಗಿರೋದಿಲ್ಲ. ಸುಶಾಂತ್ ಹೇಳ್ತಾನೆ, ಐ ಥಿಂಕ್ ಇದು ಫಾರಿನರ್ಸ್ ಆಗಿರ್ಬೇಕು, ನಶೆಯಲ್ಲಿ ಬಂದು ಇಲ್ಲಿ ಫಿಶಿಂಗ್ ಅಂತ ಬಂದಿದ್ರು, ವಾಪಸ್ ಹೋಗುವಾಗ ನಶೆಯಲ್ಲಿ ಇದ್ದವರಿಗೆ ನೆನಪಿಲ್ದೆ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗಿದಾರ ಅಂತ. ಇದನ್ನು ಕೇಳಿದ ವಿಹಾನ್ ಹೇಳ್ತಾನೆ, ಯಾರೇ ಆಗಿರ್ಲಿ ದೇವರು ಫಾರಿನರ್ಗೆ ಒಳ್ಳೇದ್ ಮಾಡ್ಲಿ, ನಂಗೊಂದು ಒಳ್ಳೆ ರಾಡ್ ಅನ್ನು ಕೊಟ್ಟೋದ ಅಂತ ಹೇಳಿ ಹಾಗೆ ಮೂಗಿಗೆ ಕೈ ಇಟ್ಟು ಅಲ್ಲೇ ಪಕ್ಕದಲ್ಲಿದ್ದ ಬಾಲ್ದಿ ಕಡೆಗೆ ಇಣುಕ್ತಾರೆ. ಅಂಡ್ ಬಾಲ್ದಿ ಒಳಗೆ ನೋಡಿದವರ ಬಾಯಿಂದ ಬಂದ ಮೊದಲ ವರ್ಡ್ ಆಗಿತ್ತು, ಯಪ್ಪ ದೇವ್ರೆ. ಆ ಬಾಲ್ದಿಯಲ್ಲಿ ನೀರಿತ್ತು ಅಂಡ್ ಆ ನೀರಿನಲ್ಲಿ ಒಂದು ಮೀನಿತ್ತು, ಡೀಸೆಂಟ್ ಸೈಜಿನದ್ದು. ಈ ಮೀನ್ ಸತ್ತು ಕೆಲವೇ ದಿನ ಆಗಿತ್ತು, ಐ ಥಿಂಕ್. ಅದು ಕಂಪ್ಲೀಟ್ ಕೊಳ್ಳಿತಾ ಇತ್ತು ಅದರಲ್ಲಿ. ಅಂಡ್ ಇದೇ ಮೀನಿನ ವಾಸನೆ ಆ ಏರಿಯಾದಲ್ಲಿ ಇದ್ದಿದ್ದು. ಇದನ್ನು ನೋಡಿದ ವಿಹಾನ್ ಏನ್ ಮಾಡ್ತಾನೆ, ಹಾಗೆ ಮೂಗಿಗೆ ಕೈಯನ್ನಿಟ್ಟು ಬಾಲ್ದಿಯನ್ನು ಕಾಲಿನಿಂದ ಅಡ್ಡ ಹಾಕ್ತಾನೆ. ಅದು ಅಡ್ಡ ಹಾಕಿದಾಗ ಅದರಲ್ಲಿದ್ದ ನೀರು ಮತ್ತೆ ಮೀನು ನದಿ ಒಳಗೆ ಬೀಳುತ್ತೆ. ಈ ತರ ಮಾಡಿ ಅವಾಗ್ಲೇ ಇಬ್ರು ವಾಪಸ್ ಬೈಕ್ ಕಡೆಗೆ ಓಡಿ ಬರ್ತಾರೆ. ಇನ್ನು ಆ ಸ್ಮೆಲ್ ಹೋಗುವವರೆಗಂತೂ ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ. ಈ ತರ ಬೈಕ್ ಹತ್ರ ಕೂತು ಒಂದು 5 ನಿಮಿಷ ಆಗಿತ್ತು. ಗಾಳಿ ಸ್ವಲ್ಪ ಚಲಿಸಿದಾಗ ಸ್ಮೆಲ್ ಅಲ್ಲಿಂದ ಹೊರಟು ಹೋಗುತ್ತೆ. ಸೊ ಇಬ್ರು ವಾಪಸ್ ಬರ್ತಾರೆ, ತಮ್ಮ ಇಕ್ವಿಪ್ಮೆಂಟ್ಸ್ ಎಲ್ಲ ಸೆಟ್ ಮಾಡಿ ಹುಕ್ಕಿಗೆ ಬೇಟ್ ಅನ್ನು ಹಾಕಿ ನೀರಿಗೆ ಹಾಕಿ ಅಲ್ಲೇ ಕೂತು ಮಾತಾಡ್ತಾ ವೇಟ್ ಮಾಡ್ತಾ ಇರ್ತಾರೆ. ಸುಶಾಂತ್ ಪ್ರಕಾರ ಇದು ಅವನ ಜೀವನದ ಲಕ್ಕಿಯಸ್ಟ್ ಡೇ ಆಗಿತ್ತು. ತನ್ನ ಹುಕ್ಕನ್ನು ನೀರಿನ ಕಡೆಗೆ ಎಸೆದು ಕೆಲವೇ ನಿಮಿಷದಲ್ಲಿ ಅವನ ರಾಡ್ ಅಲುಗಾಡೋದಕ್ಕೆ ಶುರು ಆಗಿತ್ತು. ರೀಲಿನ್ ಮಾಡಿ ನೋಡಿದ್ರೆ ಒಂದು ಒಳ್ಳೆ ಡೀಸೆಂಟ್ ಸೈಜ್ ನ ಮೀನು ಅವನಿಗೆ ಸಿಕ್ಕಿತ್ತು. ಇದಾದ ಕೆಲವೇ ನಿಮಿಷದಲ್ಲಿ ವಿಹಾನ್ ಜೊತೆ ಕೂಡ ಸೇಮ್ ನಡೆಯುತ್ತೆ. ಅವನಿಗೆ ಒಂದು ಒಳ್ಳೆ ಸೈಜ್ ನ ಫಿಶ್ ಸಿಕ್ಕಿತ್ತು. ಈ ತರ ನಡೀತಾ ಐ ಥಿಂಕ್ ಒಂದು ಅರ್ಧ ಗಂಟೆಯಲ್ಲೇ ಅವರೊಂದು 4-5 ಮೀನು ಹಿಡಿದಿದ್ರು. ಇದನ್ನೆಲ್ಲ ನೋಡಿದ ಸುಶಾಂತ್ ಹಾಗೂ ವಿಹಾನ್ನ ತಲೆಯಲ್ಲಿ ಏನ್ ಬಂದಿದ್ದ ಅಂದ್ರೆ, ಅವರಿಗೊಂದು ಒಳ್ಳೆ ಸೀಕ್ರೆಟ್ ಸ್ಪಾಟ್ ಸಿಕ್ಕಿದೆ, ಇಲ್ಲಿಗೆ ಬಂದ್ರಂತೂ ಮೀನೇ ಮೀನಂತ. ವಿಹಾನ್ ಆ ಸಮಯದಲ್ಲಿ ತಮಾಷೆಗಂತ ಹೇಳಿನೂ ಇದ್ದ, ಈ ತರ ಇನ್ನೊಂದು 4 ದಿನ ನಂಗೆ ಮೀನ್ ಸಿಕ್ಕರೆ ನಾನು ಕೆಲಸನೇ ಬಿಟ್ಟು ಬಿಡ್ತೀನಿ ಅಂತ. ಈ ತರ ಫಿಶಿಂಗ್ ಮಾಡ್ತಾ ಇನ್ನೊಂದು ಅರ್ಧ ಗಂಟೆ ನಡೆದಿರುತ್ತೆ. ಇಬ್ರು ಅದೇ ದಡದ ಹತ್ರ ಕೂತು ಲೈಫ್ ನ ವಿಷಯ, ತಮ್ಮ ಲೋನ್ ನ ವಿಷಯ, ಕೆಲಸದ ವಿಷಯ ಎಲ್ಲ ಮಾತಾಡ್ತಾ ಇರ್ತಾರೆ. ಇದೇ ಹೊತ್ತಲ್ಲಿ ಔಟ್ ಆಫ್ ನೋವೇರ್ ಒಂದು ನಾಯಿ ಅದರ ಬೀಲವನ್ನು ಕೆಳಗ್ ಮಾಡ್ಕೊಂಡು ಇವರ ಹತ್ರ ಬರುತ್ತೆ. ಆ ನಾಯಿಯನ್ನು ನೋಡಿ ಈ ಹುಡುಗರೇನು ಹೆದರಿರ್ಲಿಲ್ಲ. ವಿಹಾನ್ಗಂತೂ ನಾಯಿಗಳಂದ್ರೆ ತುಂಬಾ ಇಷ್ಟ. ಅವನ ಮನೆಯಲ್ಲೇ 1-2 ನಾಯಿಗಳಿದೆ. ಆ ನಾಯಿಯನ್ನು ನೋಡಿದ ತಕ್ಷಣ ಅವನು ಏನ್ ಮಾಡ್ತಾನೆ, ಅವನ ಹತ್ರ ಇದ್ದ ಬೇಡ್ ಫಿಶ್ ಅಲ್ಲಿ 1-2 ತುಂಡು ಆ ನಾಯಿ ಕಡೆಗೆ ಎಸಿತಾನೆ. ಅಂಡ್ ನಾಯಿ ಕೂಡ ಅದನ್ನು ತಿಂದು ಅವನು ಹಿಂದೆನೆ ಬಂದು ಕರ್ಲಾಗಿ ಕೂತು ಬಿಡುತ್ತೆ. ಇಟ್ಸ್ ಲೈಕ್ ಇವತ್ತಿಂದ ನಾನು ಕೂಡ ಈ ಫ್ರೆಂಡ್ಸ್ ಗ್ರೂಪ್ ನ ಪಾರ್ಟ್ ಅಂದಾಗೆ. ಈ ಕಡೆ ನದಿಯಲ್ಲಿ ಫಿಶಿಂಗ್ ಮಾಡ್ತಾ ಇದ್ದ ಹುಡುಗರಿಗೆ ಒಂದೊಂದೇ ಮೀನು ಅವಾಗ ಸಿಗ್ತಾನೆ ಇರುತ್ತೆ. ಅವತ್ತೇನಾಗಿತ್ತಂದ್ರೆ ಆ ನದಿಯ ಹರಿವಿಕೆ ಕೂಡ ಸ್ವಲ್ಪ ಸ್ಲೋ ಆಗಿತ್ತು. ಅಕ್ಕಪಕ್ಕದಲ್ಲಿ ಇನ್ಸೆಕ್ಟ್ಗಳ ಸದ್ದೆಲ್ಲ ಇತ್ತು. ಆಕಾಶ ಕಡೆಗೆ ನೋಡಿದ್ರೆ ಪೂರ್ಣ ಚಂದ್ರನು ಇದ್ದ. ಆ ಪ್ಲೇಸ್ಗೆ ನೀವು ಫಿಶಿಂಗ್ ಅಂತ ಹೋಗಿಲ್ಲ ಅಂದ್ರು ಸುಮ್ನೆ ಕೂತ್ರು ತುಂಬಾ ಪೀಸ್ಫುಲ್ ಆಗಿತ್ತು ಆ ಪ್ಲೇಸ್. ಈ ತರ ಕೂತಿದ್ದ ಹುಡುಗರಿಗೆ ಸಡನ್ಲಿ ಅವರ ಹಿಂದೆಂದ ನಾಯಿ ಗುರುಗಟ್ಟುವ ಸದ್ದು ಕೇಳಿಸುತ್ತೆ. ಹಿಂದೆ ತಿರುಗುವ ಮೊದಲು ಅವರ ತಲೆಯಲ್ಲಿ ಏನ್ ಬಂದಿದ್ದಂದ್ರೆ, ಈ ನಾಯಿ ನಮ್ ಕಡೆ ಯಾಕೆ ಗುರುಗಟ್ತಾ ಇದೆ? ಹಿಂದೆ ತಿರುಗಿ ನೋಡಿದ್ರೆ ನಾಯಿ ಎದ್ದು ನಿಂತಿತ್ತು, ಕಿವಿಗಳನ್ನೆಲ್ಲ ಹಿಂದೆ ಮಾಡಿ ತುಂಬಾ ಸಿಟ್ಟಿನಲ್ಲಿ ಗುರ್ರ ಅಂತ ಇತ್ತು. ಇದಿಷ್ಟು ಸಿಟ್ಟಿನಲ್ಲಿದ್ರು ಅದರ ಕಣ್ಣನ್ನು ನೋಡಿದಾಗನೇ ಗೊತ್ತಾಗ್ತಾ ಇತ್ತು ಅದರ ಕಣ್ಣಲ್ಲಿ ಭಯ ಇದೆ ಅಂತ. ಈ ನಾಯಿಯನ್ನು ಈ ಹುಡುಗರ ಕಡೆಗೆ ನೋಡಿ ಗುರ್ರ ಅಂತ ಇದ್ದಿದ್ದಲ್ಲ, ಅಥವಾ ಅವರ ಹಿಂದೆ ಇದ್ದ ಪೊದೆ ಕಡೆ ನೋಡಿನೂ ಗುರ್ರ ಅಂತ ಇದ್ದಿದ್ದಲ್ಲ. ಆ ನಾಯಿ ಡೈರೆಕ್ಟ್ಲಿ ನದಿಯ ಆ ಕಡೆ ಇರುವ ದಡದ ಕಡೆಗೆ ನೋಡಿ ಗುರ್ರ ಅಂತ ಇದ್ದಿದ್ದು. ಇಷ್ಟು ಫ್ರೆಂಡ್ಲಿ ನಾಯಿ ಈ ತರ ಯಾಕೆ ಮಾಡ್ತದೆ ಅಂತ ವಾಪಸ್ ತಲೆಯನ್ನು ಟರ್ನ್ ಮಾಡಿ ಆ ಕಡೆ ದಡದ ಕಡೆಗೆ ನೋಡಿದ ಹುಡುಗರಿಗೆ ಅಲ್ಲೊಬ್ಬ ವ್ಯಕ್ತಿ ಕಾಣಿಸ್ತಾನೆ. ಈ ವ್ಯಕ್ತಿ ಆ ಕಡೆ ದಡದಲ್ಲಿ ಹಾಗೆ ಸುಮ್ನೆ ನಿಂತಿದ್ದ. ನೋಡಿ, ಇದು ಕತ್ತಲೆಯ ಸಮಯ, ಅಲ್ಲಿ ಬರೀ ಚಂದ್ರನ ಬೆಳಕು ಮಾತ್ರ ಇರೋದು. ಆಲ್ಸೋ ಆ ಕಡೆಯ ದಡ ಏನು ಹತ್ರನೂ ಇಲ್ಲ, ತುಂಬಾ ದೂರ ಇದೆ. ನಿಮ್ಗೆ ಕತ್ತಲಲ್ಲಿ ಅಲ್ಲೊಬ್ಬ ವ್ಯಕ್ತಿ ಇದ್ದಾನಂತ ಕಾಣಿಸುತ್ತೆ ಬಟ್ಟೆ ಮೇಲೆ ಲೈಟ್ ಬಿದ್ದಾಗ, ಆದ್ರೆ ಅವನು ಯಾರು, ಅವನ ಮುಖ ಬಾಡಿಯನ್ನು ಕಾಣಿಸೋದಿಲ್ಲ. ವಿಹಾನ್ ಏನ್ ಮಾಡ್ತಾನಂದ್ರೆ ಆ ನಾಯಿಗೆ 1-2 ತುಂಡು ಮೀನು ಹಾಕ್ತಾನೆ ಹಾಗೂ ಸ್ವಲ್ಪ ಪೆಟ್ ಮಾಡಿ ಅದನ್ನು ಶಾಂತಪಡಿಸ್ತಾನೆ. ಸೊ ಆ ನಾಯಿ ಕೂಡ ಆ 2 ಪೀಸ್ ಮೀನನ್ನು ತಿಂದು ಅವರ ಹತ್ರನೇ ಬಂದು ಹಿಂದೆ ಕೂತು ಬಿಡುತ್ತೆ. ಇದಾದ್ಮೇಲೆ ಏನಾಗಿತ್ತಂದ್ರೆ ಹುಡುಗರು ಫಿಶಿಂಗ್ ಮಾಡ್ತಾ ಇದ್ರು, ಆದ್ರೆ ಅವರ ಕಣ್ಣು ಆ ವ್ಯಕ್ತಿ ಕಡೆನೇ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಸುಶಾಂತ್ ಹೇಳಿರ್ತಾನೆ, ಮೇ ಬಿ ನಮ್ ತರನೇ ಮೀನ್ ಹಿಡಿಯೋದಕ್ ಬಂದಿರ್ಬೋದು ಅಂತ. ಇದನ್ನು ಕೇಳಿದ ವಿಹಾನ್ ಕೂಡ ಅಂತ ತಲೆ ಆಡಿಸಿರ್ತಾನೆ. ಆದ್ರೆ ಮತ್ತೆ ಹೇಳ್ತಾನೆ, ಸುಶಾಂತ್, ನಾನು ಆಗದಿಂದ ಆ ವ್ಯಕ್ತಿ ಕಡೆಗೆ ನೋಡ್ತಾ ಇದ್ದೀನಿ, ಆ ವ್ಯಕ್ತಿ ಆ ಜಾಗದಿಂದ ಅಲುಗಾಡಿನೂ ಇಲ್ಲ, ಅವನ ಕೈ ಕಾಲು ಕೂಡ ಮೂವ್ ಮಾಡ್ತಾ ಇಲ್ಲ.
ಅದು ಮನುಷ್ಯನೇನಾ ಅಥವಾ ಪೊದೆ ಮೇಲೆಲ್ಲಾದ್ರೂ ಎಸ್ತಿರುವ ಬಟ್ಟೆ ಏನಾದ್ರೂ ಆಗಿರ್ಬೋದಾ? ಇದನ್ನು ಕೇಳಿದ ಸುಶಾಂತ್ ಸ್ವಲ್ಪ ಫೋಕಸ್ ಮಾಡಿ ಸ್ವಲ್ಪ ಹೊತ್ತಿನವರೆಗೆ ಆ ವ್ಯಕ್ತಿ ಕಡೆಗೆ ನೋಡ್ತಾನೆ. ಅಂಡ್ ಅವನ್ ಹೇಳ್ತಾನೆ ಮೇ ಬಿ ಆಗಿರೋದಕ್ಕೆ ಸಾಧ್ಯ ಇದೆ, ಅವ್ನ್ ಮೂವೇ ಆಗ್ತಾ ಇಲ್ಲ ಅಂತ. ಸೊ ಮುಂದೆ ಏನಾಗುತ್ತಂದ್ರೆ ಇದೇ ತರ ಫಿಶಿಂಗ್ ಮಾಡ್ತಾ ಮಾಡ್ತಾ ಇವರಿಬ್ರು ಪದೇ ಪದೇ ಆ ವ್ಯಕ್ತಿ ಕಡೆಗೆ ನೋಡ್ತಾನೆ ಇರ್ತಾರೆ. ಇದೇ ಹೊತ್ತಲ್ಲಿ ಏನಾಗುತ್ತಂದ್ರೆ ಇಬ್ಬರ ಹುಕ್ಕು ಕೂಡ ಒಂದೇ ಸಮಯದಲ್ಲಿ ಅಲುಗಾಡೋದಕ್ಕೆ ಶುರು ಆಗುತ್ತೆ. ಇಬ್ರು ಕೂಡ ಬೇಗ ಬೇಗ ರೀಲಿನ್ ಮಾಡ್ತಾರೆ ಅಂಡ್ ಇಬ್ರಿಗೂ ಒಂದೇ ಸಮಯದಲ್ಲಿ ಮೀನ್ ಸಿಕ್ಕಿತ್ತು. ಬ್ರೋ ದಿಸ್ ಇಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್ ಅಂತ ಹೇಳಿ ಇಬ್ರು ಆ ಮೀನನ್ನು ಹುಕ್ ನಿಂದ ರಿಮೂವ್ ಮಾಡಿ ಬಾಲ್ದಿ ಒಳಗೆ ಹಾಕ್ತಾರೆ. ಅಂಡ್ ಒಂದು ಲಾಸ್ಟ್ ಟೈಮ್ ಅಂತ ಹೇಳಿ ವಾಪಸ್ ಹುಕ್ಕಿಗೆ ಬೇಟನ್ನು ಹಾಕಿ ನೀರಿನ ಕಡೆ ಎಸ್ತು ಅಲ್ಲೇ ಕೂತು ಬಿಡ್ತಾರೆ. ಈ ಸಮಯದಲ್ಲಿ ಟೈಮ್ ಕೂಡ ರಾತ್ರಿ ಒಂದು 10:30 ಆಗಿತ್ತು. ಅವರು ಹೋಗುವ ಟೈಮ್ ಆಲ್ರೆಡಿ ಆಗಿತ್ತು. ಆದ್ರೆ ಆ ಒಂದು ದುರಾಸೆ ಇರುತ್ತೆ ನೋಡಿ, ಇನ್ನು ಸ್ವಲ್ಪ ಅಂತ. ಇದಕ್ಕೋಸ್ಕರ ಅವರು ಮತ್ತೆ ಸ್ವಲ್ಪ ಹೊತ್ತಂತ ಅಲ್ಲಿ ನಿಂತಿದ್ರು. ಈ ತರ ಹುಕ್ಕನ್ನು ನೀರಿಗೆ ಎಸೆದು ಕೂತಿದ್ದ ಹುಡುಗರ ನಡುವೆ ಮಾತುಕತೆ ನಡೀತಾ ಇತ್ತು. ಏನೇ ಆಗ್ಲಿ ನಾಳೆ ಅಂತೂ ಬರ್ಲೇಬೇಕು ಅಂತ. ಈ ಹೊತ್ತಲ್ಲಿ ವಿಹಾನ್ನ ಕಣ್ಣು ಮತ್ತೆ ಆ ದಡದ ಕಡೆಗೆ ಹೋಗುತ್ತೆ. ಅಂಡ್ ಅವನು ಸುಶಾಂತ್ ಹತ್ರ ಕೇಳ್ತಾನೆ, ಬ್ರೋ ಆ ವ್ಯಕ್ತಿ ಹೋಗಿದ್ದ ನೀನ್ ನೋಡಿದ್ಯಾ? ಇದನ್ನು ಕೇಳಿದ ಸುಶಾಂತ್ ಆ ಕಡೆಗೆ ನೋಡಿದ್ರೆ ಅಲ್ಲಿದ್ದ ವ್ಯಕ್ತಿ ಅಲ್ಲಿ ಇರ್ಲಿಲ್ಲ. ಹಿ ಜಸ್ಟ್ ವ್ಯಾನಿಸ್ಟ್. ಸ್ಟ್ರೇಂಜ್ ವಿಷಯ ಏನು ಅಂದ್ರೆ ಅವರು ಬರೀ ಒಂದು ಗಳಿಗೆಗೆ ಫಿಶ್ ಅನ್ನು ಅನ್ಹುಕ್ ಮಾಡೋದಕ್ಕಂತ ಅವನ ಮೇಲಿಂದ ಕಣ್ಣನ್ನು ತೆಗ್ದಿದ್ದು. ಅಂಡ್ ಕೆಲವೇ ನಿಮಿಷದಲ್ಲಿ ಆ ವ್ಯಕ್ತಿ ಅಲ್ಲಿಂದ ಹೋಗಿಯೇ ಬಿಟ್ಟ. ಅಂಡ್ ಅಲ್ಲಿದ್ದ ಯಾರು ಅವನು ಹೋಗೋದನ್ನು ನೋಡಿಯೇ ಇಲ್ಲ. ಈಗ ಈ ಹುಡುಗರಿಗೆ ಆ ವ್ಯಕ್ತಿ ಎಲ್ಲಿಗೋದ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಒಂದು ವಿಷಯ ಗೊತ್ತಾಗಿತ್ತು, ಅಲ್ಲಿದ್ದು ಬಟ್ಟೆ ಅಲ್ಲ, ಒಬ್ಬ ವ್ಯಕ್ತಿನೇ ಅಂತ. ಈ ಒಂದು ಎನ್ಕೌಂಟರ್ ಏನಿದೆ ಇದು ತುಂಬಾ ಸ್ಟ್ರೇಂಜ್ ಆಗಿತ್ತು ಹುಡುಗರಿಗೆ. ಆದ್ರೆ ಆಸ್ ಎ ಸೆಡ್ ಅರ್ಲಿಯರ್ ತುಂಬಾ ರ್ಯಾಷನಲ್ ಹುಡುಗರು. ಅವ್ರು ಅನ್ಕೊಂಡಿದ್ರು ಮೇ ಬಿ ಲೇಟ್ ಆಯ್ತಂತ ಹೋಗಿರ್ಬೋದು ಅಂಡ್ ನಾವೇ ಎಲ್ಲೋ ನೋಡಿರ್ಲಿಕ್ಕಿಲ್ಲ ಅಂತ ಹೇಳಿ ತಮ್ಮ ರೀಲ್ ಅನ್ನು ಫೋಲ್ಡ್ ಮಾಡ್ತಾರೆ. ನಮಗೂ ಲೇಟ್ ಆಯ್ತಂತ ಹೇಳಿ ಬಾಲ್ಡಿ ಫಿಶಿಂಗ್ ಇಕ್ವಿಪ್ಮೆಂಟ್ಸ್ ಎಲ್ಲ ತಕೊಂಡು ಅವರ ಹತ್ರ ಉಳಿದಿದ್ದ ಬೇಟ್ ಫಿಶ್ ಅನ್ನು ನಾಯಿಗೆ ಹಾಕಿ ಬೈಕಲ್ಲಿ ಕೂತು ಅಲ್ಲಿಂದ ವಾಪಸ್ ಮನೆ ಕಡೆಗೆ ಹೋಗ್ಬಿಡ್ತಾರೆ. ಮಾರನೇ ದಿನ ಬೆಳಿಗ್ಗೆಯಿಂದಾನೆ ಒಬ್ರು ಇನ್ನೊಬ್ರಿಗೆ ಕಾಲ್ ಮಾಡಿ ಪದೇ ಪದೇ ಮಾತಾಡ್ತಾನೆ ಇದ್ರು. ಇವತ್ತು ನಾವು ಫಿಶಿಂಗ್ ಹೋಗುವಾಗ ಕೋಳಿಯ ಕರಳನ್ನು ಕೂಡ ತಗೊಂಡು ಹೋಗುವ ಬೇಟಿಗೆ. ಇವತ್ತು ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ಸರ್ರಿ ಮೀನ್ ಹಿಡಿಬೇಕು. ಆಲ್ಸೋ ಬಾಲ್ದಿ ಸ್ವಲ್ಪ ದೊಡ್ಡದು ಹಿಡ್ಕೋ. ಈ ತರ ಇಡೀ ದಿನ ಅವರ ಪ್ಲಾನಿಂಗ್ ನಡೀತಾನೆ ಇತ್ತು. ಸಂಜೆ ಆಗುವವರೆಗೆ ಇಬ್ರು ಕಾಯ್ತಾನೆ ಇದ್ರು, ಯಾವಾಗ ಇಲ್ಲಿಂದೊಮ್ಮೆ ಕೆಲಸ ಮುಗಿಸಿ ಹೋಗೋದಕ್ಕೆ ಸಿಗುತ್ತೋ ಅಂತ. ಅಂಡ್ ಫೈನಲಿ ಆ ಮೂಮೆಂಟ್ ಬರುತ್ತೆ. ಸುಶಾಂತ್ ಮನೆಯಿಂದ ಹೊರಡುವಾಗ ಒಂದು ದೊಡ್ಡ ಬಾಲ್ದಿಯನ್ನು ತನ್ನ ಜೊತೆ ಹಿಡ್ಕೊಂಡು ಡೈರೆಕ್ಟ್ ವಿಹಾನ್ ಮನೆ ಕಡೆಗೆ ಹೋಗ್ತಾನೆ. ವಿಹಾನ್ ಮನೆ ಕಡೆ ಬಂದಾಗ ವಿಹಾನ್ ಆಲ್ರೆಡಿ ಮನೆ ಹೊರಗೆ ಕಾಯ್ತಾ ಇದ್ದ ಅವನಿಗೋಸ್ಕರ. ಅವನ ಕೈಯಲ್ಲಿ ಫಿಶಿಂಗ್ ರಾಡ್ಸ್ ಇತ್ತು, ಮತ್ತೆ ಬೇಟ್ ಫಿಶ್ ಹಾಗೂ ಕರುಳು ಇದೆಲ್ಲ ಇತ್ತು. ಸುಶಾಂತ್ ಬಂದ ತಕ್ಷಣನೇ ಅವನು ಹಾರಿ ಅವನ ಬೈಕ್ ಮೇಲೆ ಕೂತು ಬಿಡ್ತಾನೆ. ಅಂಡ್ ಇಬ್ರು ವಾಪಸ್ ಫಿಶಿಂಗ್ ಸ್ಪಾಟ್ ಕಡೆಗೆ ಹೊರಡ್ತಾರೆ. ಈಗ ಈ ಫಿಶಿಂಗ್ ಸ್ಪಾಟ್ ಕಡೆಗೆ ಹೋಗುವಾಗ ಆನ್ ದಿ ವೇ ಅವರು ಅದೇ ಬ್ರಿಡ್ಜ್ ನ ಮೇಲಿಂದ ಹೋಗಿದ್ದು. ಈ ತರ ಹೋಗ್ತಾ ಇರುವಾಗ ವಿಹಾನ್ ಕೆಳಗೊಮ್ಮೆ ಇಣುಕಿ ನೋಡ್ತಾನೆ. ಅಂಡ್ ಅಲ್ಲಿದ್ದ ಜನರ ಕಡೆ ನೋಡಿ ಮುಗುಳ್ನಾಗ್ತಾನೆ. ಏನೋ ಒಂದು ಮಹಾನ್ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂದಾಗೆ. ಈ ತರ ಮಾಡಿ ಅವರ ಫಿಶಿಂಗ್ ಸ್ಪಾಟ್ ಹತ್ರ ಬಂದು ಮುಟ್ಟುವಾಗ ರಾತ್ರಿ ಒಂದು 8:30 ಆಗಿತ್ತು. ಈ ಸಮಯ ಲೇಟು ಅಲ್ಲ ಬೇಗನೂ ಅಲ್ಲ, ಇದು ಅವರ ನಾರ್ಮಲ್ ಫಿಶಿಂಗ್ ಟೈಮ್ ಆಗಿತ್ತು. ಈ ತರ ಸ್ಪಾಟ್ಗೆ ಹೋಗಿ ಇಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಮಾಡಿ ಫಿಶಿಂಗ್ ನ ತಯಾರಿ ಮಾಡ್ತಾ ಇರುವಾಗ ಅವರಿಗೆ ಹಿಂದ್ಗಡೆ ಪೊದೆಯಲ್ಲಿ ಅನ್ನೋ ಸದ್ದು ಕೇಳಿಸುತ್ತೆ. ಒಂದು ಗಳಿಗೆಗೆ ಹೆದರಿ ಹುಡುಗರು ಹಿಂದೆ ತಿರುಗಿ ನೋಡ್ತಾರೆ ಏನಿದು ಅಂತ. ಅಂಡ್ ಸಡನ್ಲಿ ಆ ಪೊದೆ ಒಳಗಿಂದ ಅವರ ಫಿಶಿಂಗ್ ಪಾರ್ಟ್ನರ್ ಹಾರಿ ಹೊರಗೆ ಬಂದಿದ್ದ. ಎಸ್, ಇದು ಅದೇ ನಾಯಿ ಆಗಿತ್ತು. ಸೊ ಈ ಹುಡುಗರು ಅದಕ್ಕೆ ಒಂದೆರಡು ತುಂಡು ಬೇಟ್ ಫಿಶ್ ಅನ್ನು ಹಾಕಿ ಅದನ್ನು ಸ್ವಲ್ಪ ಪೆಟ್ ಮಾಡಿ ವಾಪಸ್ ತಮ್ಮ ಹುಕ್ಕನ್ನು ನೀರಿಗೆಸ್ತು ಅಲ್ಲೇ ಕೂತು ಬಿಡ್ತಾರೆ. ಈ ತರ ಅವರು ಕೂತಿದ್ದಾಗ ಆ ನಾಯಿ ಕೂಡ ಅವರ ಹಿಂದೆನೆ ಬಂದು ಕೂತು ಬಿಡುತ್ತೆ. ನೋಡಿ ಇವತ್ತೇನಾಗಿತ್ತಂದ್ರೆ ಆ ಪ್ಲೇಸ್ ಅಲ್ಲಿ ಸ್ಟ್ರೇಂಜ್ ವಿಷಯ ಸ್ಟಾರ್ಟಿಂಗ್ ನಿಂದಾನೇ ಆಗೋದಕ್ಕೆ ಶುರು ಆಗಿತ್ತು. ಇವರಲ್ಲಿ ಫಿಶಿಂಗ್ ಕೂತು 5 ನಿಮಿಷ ಕಳೀತು, 10 ನಿಮಿಷ ಕಳೀತು, ಅರ್ಧ ಗಂಟೆ ಕಳೀತು. ಆದ್ರೆ ಅವರ ಬೇಟನ್ನು ಒಂದೇ ಒಂದು ಫಿಶ್ ಮುಟ್ಟಿನೂ ಇರಲಿಲ್ಲ. ಈ ಹೊತ್ತಲ್ಲಿ ಸುಶಾಂತ್ ಹೇಳ್ತಾನೆ, ಐ ಥಿಂಕ್ ಇವತ್ತು ಖಾಲಿ ಕೈಯಲ್ಲೇ ಹೋಗ್ಬೇಕಾಗತ್ತಂತ. ಇದನ್ನು ಕೇಳಿದ ವಿಹಾನ್ ಹೇಳ್ತಾನೆ, ಸ್ವಲ್ಪ ಆದ್ರೂ ಒಳ್ಳೆ ಮಾತು ಹೇಳು ಮಾರೆ, ನೆಗೆಟಿವ್ ಮನುಷ್ಯ ನೀನು. ನೆರೆಕೆರೆ ಅವರಿಗೆಲ್ಲ ಹೇಳಿ ಬಂದಿದ್ದೀನಿ ಮೀನ್ ತರ್ತೀನಂತ. ಈ ತರ ಒಬ್ರು ಇನ್ನೊಬ್ಬರ ಕಾಲ್ ಎಳಿತಾ ಒಂದು ಸ್ವಲ್ಪ ಟೈಮ್ ಕಳಿಯುತ್ತೆ. ಅಂಡ್ ದೆನ್ ಅವರಿಗೆ ಮತ್ತೆ ನಾಯಿ ಗುರುಗಟ್ಟುವ ಸದ್ದು ಕೇಳಿಸುತ್ತೆ. ಈ ಬಾರಿ ಅವರಿಬ್ಬರಿಗೂ ಗೊತ್ತಿತ್ತು ಯಾವ ದಿಕ್ಕಿನ ಕಡೆಗೆ ನೋಡ್ಬೇಕು ಅಂತ. ಅವರಿಬ್ರು ಹಿಂದೆ ತಿರುಗಿ ನಾಯಿ ಕಡೆ ನೋಡೋ ಬದಲು ಡೈರೆಕ್ಟ್ ಆ ಕಡೆ ದಡದ ಕಡೆಗೆ ನೋಡ್ತಾರೆ. ಅಂಡ್ ಅಲ್ಲಿ ಆ ವ್ಯಕ್ತಿ ವಾಪಸ್ ಬಂದಿದ್ದ. ಸ್ಟ್ರೇಂಜ್ ವಿಷಯ ಏನು ಅಂದ್ರೆ ಇದು ಅದೇ ಸಮಯ ಆಗಿತ್ತು ಯಾವಾಗ ಅವನು ನಿನ್ನೆ ಕೂಡ ಬಂದಿದ್ದು. ಸುಶಾಂತ್ ಪ್ರಕಾರ ಅವನು ಬಟ್ಟೆನು ಅದೇ ಹಾಕಿದ್ದ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವನು ಎಕ್ಸಾಕ್ಟ್ ಅದೇ ಪ್ಲೇಸ್ ಅಲ್ಲಿ ನಿಂತಿದ್ದ, ಅದೇ ಪೋಸ್ಚರ್ ಅಲ್ಲೇ. ವಿಹಾನ್ ಹಿಂದಿನ ದಿನ ತರಾನೇ ನಾಯಿಗೆ ಬೇಟೆಸ್ದು ಅದನ್ನು ಸಮಾಧಾನ ಪಡಿಸ್ತಾನೆ. ಅಂಡ್ ದೆನ್ ಸುಶಾಂತ್ ಹಾಗೂ ವಿಹಾನ್ ಇಬ್ರು ವಿದೌಟ್ ಡಿಸ್ಕಸಿಂಗ್ ಅಲ್ಲೇ ಕೂತು ಆ ವ್ಯಕ್ತಿ ಕಡೆಗೆ ನೋಡ್ತಾನೆ ಇರ್ತಾರೆ. ಅವ್ರ ತಲೆಯಲ್ಲಿ ಏನಿತ್ತು ಅಂದ್ರೆ ಇವತ್ತು ಆ ವ್ಯಕ್ತಿ ಅಲ್ಲಿಂದ ಹೋಗಿದ್ದು ಹೇಗಂತ ನೋಡ್ಲೇಬೇಕು ಅಂತ.
ಈಗ ಅಲ್ಲಿ ಮೂಡ್ ಯಾವ ತರ ಆಗಿತ್ತು ಅಂದ್ರೆ, ಇಷ್ಟೊತ್ತು ತಮಾಷೆ ಮಾಡ್ತಾ ಮಾಡ್ತಾ ನಗ್ತಿದ್ದ ಹುಡುಗರು ಒಂದು ಗಳಿಗೆಗೆ ಸೀರಿಯಸ್ ಆಗಿದ್ರು. ಹೆದರಿಕೆ ಏನೂ ಅಲ್ಲ, ಸುಮ್ಮನೆ ಕೂತು ಆ ವ್ಯಕ್ತಿ ಕಡೆಗೆ ನೋಡ್ತಾನೆ ಇರ್ತಾರೆ. ಅಂಡ್ ಆ ವ್ಯಕ್ತಿಯ ವಿಚಿತ್ರ ಏನು ಅಂದ್ರೆ, ಅದೇ ಪ್ಲೇಸ್ ಅಲ್ಲಿ ಎಷ್ಟೋ ಹೊತ್ತಿನಿಂದ ನಿಂತಿದ್ದಾನೆ, ಆದ್ರೆ ಅವನು ಒಂದು ಕೈ ಕೂಡ ಅಲುಗಾಡಿಸಿಲ್ಲ. ಈ ತರ ಇನ್ನೂ ಒಂದು ಮುಂದೆ ಅರ್ಧ ಗಂಟೆವರೆಗೂ ನೋಡ್ತಾರೆ. ನೋಡ್ತಾ ಇದ್ದ ಸುಶಾಂತ್ಗೆ ಕಂಟ್ರೋಲ್ ಆಗೋದಿಲ್ಲ. ಅವ್ನು ಜೋರಾಗಿ ಕಿರುಚಿ ಆ ವ್ಯಕ್ತಿ ಹತ್ರ ಕೇಳ್ತಾನೆ, ಈ ತರ ಹೇಳಿ 1 ನಿಮಿಷ ಕಾಯ್ತಾನೆ, 2 ನಿಮಿಷ ಕಾಯ್ತಾನೆ, ಆ ಕಡೆಯಿಂದ ಏನಾದರೂ ರೆಸ್ಪಾನ್ಸ್ ಬರ್ಬೋದು ಅಂತ. ಆದ್ರೆ ಆ ವ್ಯಕ್ತಿ ಅಲ್ಲಿಂದ ಅಲುಗಾಡಿಯೂ ಇರಲಿಲ್ಲ. ಇದನ್ನು ನೋಡಿದ ವಿಹಾನ್ ಹೇಳ್ತಾನೆ, ನೀನು ಹೇಳಿದವನಿಗೆ ಕೇಳಿಸ್ಲಿಲ್ಲ ಅನ್ಸುತ್ತೆ, ನಾನೊಮ್ಮೆ ಟ್ರೈ ಮಾಡ್ತೀನಂತ ವಿಹಾನ್ ಇನ್ನೂ ಹೆಚ್ಚು ಜೋರಾಗಿ ಕಿರುಚಿ ಅವನ ಹತ್ರ ಕೇಳ್ದಾನೆ. ಆದ್ರೆ ಸ್ಟಿಲ್ ನೋ ರೆಸ್ಪಾನ್ಸ್. ಈ ಬಾರಿ ವಿಹಾನ್ ಕಿರುಚಿ ಹೇಳಿದ ಸದ್ದು ಆ ಕಡೆ ಯಾರು ಇರ್ತಿದ್ರು ಅವರಿಗೆ ಕೇಳಿಸ್ತಾನೆ ಇತ್ತು, ಅಷ್ಟು ಜೋರಾಗಿ ಅವನು ಬೊಬ್ಬೆ ಹೊಡೆದಿದ್ದ. ಆದ್ರೆ ಆ ವ್ಯಕ್ತಿ ಸ್ಟ್ಯಾಚು ತರ ನಿಂತಿದ್ದಾನಲ್ಲಿ, ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಹುಡುಗರಿಗೆ ಇದು ತುಂಬಾ ಅನ್ಕಂಫರ್ಟೇಬಲ್ ಫೀಲ್ ಆಗಿತ್ತು. ಆದ್ರೆ ತಮ್ಮನ್ನು ಸ್ವಲ್ಪ ಕಂಫರ್ಟ್ ಮಾಡೋದಕ್ಕಂತ ಮನಸ್ಸಿನಲ್ಲಿ ಅನ್ಕೊಳ್ತಾರೆ, ಮೇ ಬಿ ಗಾಳಿಯ ಸದ್ದಿಗೆ ಅವನಿಗೆ ಕೇಳಿಸ್ಲಿಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಆ ಸಮಯದಲ್ಲಿ ಇಬ್ರು ನೋಟಿಸ್ ಮಾಡಿದ್ರು, ಗಾಳಿ ಬಿಡಿ ಒಂದು ಎಲೆನೂ ಅಲುಗಾಡ್ತಾ ಇಲ್ಲ ಅಂತ. ಅಂಡ್ ಇದಾದ ಕೆಲವು ಹೊತ್ತಿನವರೆಗೆ ಅವ್ರು ಅಲ್ಲೇ ಕೂತ ವ್ಯಕ್ತಿಯನ್ನು ನೋಡ್ತಾ ಇರ್ತಾರೆ. ಅಂಡ್ ಸುಶಾಂತ್ ನ ರೀಲ್ ಸಡನ್ಲಿ ಜೋರಾಗಿ ಎಳೆಯೋದಕ್ಕೆ ಶುರು ಆಗುತ್ತೆ. ಅದೇನಾಗಿತ್ತಂದ್ರೆ, ನೀರು ಹರಿಯುವ ದಿಕ್ಕಿನ ಕಡೆಗೆ ತುಂಬಾ ಫೋರ್ಸ್ಫುಲಿ ಎಳೆದಾಗ ಆಗ್ತಾ ಇತ್ತು. ಇದನ್ನು ನೋಡಿದ ಸುಶಾಂತ್ ಹೇಳ್ತಾನೆ, ಬ್ರೋ ಇದು ಡೆಫಿನೆಟ್ಲಿ ದೊಡ್ಡದೇ ಮೀನು, ನಾಳೆ ಬಿರಿಯಾನಿ ಅಂತೂ ಪಕ್ಕ ಬಾ ಅಂತ ಹೇಳಿ ರೀಲ್ ಅನ್ನು ಎಷ್ಟು ಬಲದಿಂದ ಎಳೆಯೋದಕ್ಕಾಗತ್ತೆ ಅಷ್ಟು ಬಲದಿಂದ ಎಳೆದು ಟೈಟ್ ಮಾಡ್ಕೊಂಡು ಬರ್ತಾನೆ. ಈ ತರ ಮಾಡ್ತಾ ಮಾಡ್ತಾ ಅವನ ಹುಕ್ ದಡದ ಹತ್ರ ಬರುತ್ತೆ ಅನ್ನುವಾಗ ಇಬ್ರು ಎಕ್ಸ್ಪೆಕ್ಟ್ ಮಾಡಿದ್ರು ಈಗ ನಮ್ಗೆ ಮೀನು ಕಾಣಿಸುತ್ತಂತ. ಆದ್ರೆ ಆ ಹುಕ್ ನೀರಿನಿಂದ ಮೇಲೆ ಬಂದಾಗ ಆ ಹುಕ್ಕಲ್ಲಿ ಸಿಕ್ಕಾಕೊಂಡಿದ್ದು ಒಂದು ಬಟ್ಟೆ. ಇದನ್ನು ನೋಡಿದ ವಿಹಾನ್ ತುಂಬಾ ಜೋರಾಗಿ ನಗ್ತಾನೆ, ನಾಳೆ ನಿಮ್ಮ ಮನೆಯಲ್ಲಿ ಸ್ಪೆಷಲ್ ಬಿರಿಯಾನಿ ಮರೆ ಅಂತ. ಆವತ್ತಲ್ಲಿ ಸುಶಾಂತ್ಗೆ ನಾಚಿಕೆ ಆದಾಗಿತ್ತು. ಆದ್ರೂ ಅವನು ಕೂಡ ತಮಾಷೆ ಮಾಡಿಕೊಂಡು ಇಬ್ರು ತುಂಬಾ ನಕ್ಕಿದ್ರು ಈ ಮೂಮೆಂಟ್ ಅಲ್ಲಿ. ಈ ಮೂಮೆಂಟ್ ಅವರಿಗೆ ಒಂದು ಇಂಟೆನ್ಸ್ ಮೂಮೆಂಟ್ ಅಲ್ಲಿ ಒಂದು ಡಿಸ್ಟ್ರಾಕ್ಷನ್ ತರ ಆಗಿತ್ತು. ಸುಶಾಂತ್ ಏನ್ ಮಾಡ್ತಾನೆ, ಆ ಬಟ್ಟೆಯನ್ನು ಹುಕ್ ನಿಂದ ತೆಗೆದು ಅಲ್ಲೇ ಸೈಡಿಗೆ ಎಸಿತಾನೆ. ಇದೊಂದು ಹಳೆ ಬಟ್ಟೆ, ನೀರಿನಲ್ಲಿ ಕುಚ್ಕೊಂಡು ಬಂದಿರೋದು, ಎಲ್ಲ ಹುಕ್ಕಿಗೆ ಸಿಕ್ಕಾಕೊಂಡಿರೋದು, ಅದರಲ್ಲಿ ಮಣ್ಣು ಹಾಗೂ ತುಂಬಾ ಗಲೀಜಿತ್ತದು. ಈ ತರ ಬಟ್ಟೆಯನ್ನು ಸೈಡಿಗೆ ಎಸೆದ ನಂತರ ತನ್ನ ಹುಕ್ಕಿಗೆ ವಾಪಸ್ ಒಂದು ಬೇಟನ್ನು ಹಾಕಿ ನೀರಿಗೆ ಎಸ್ದು ಕೂರ್ತೀನಿ ಅನ್ನೋಷ್ಟರಲ್ಲಿ ನಾಯಿ ಏನ್ ಮಾಡುತ್ತೆ, ಮೆಲ್ಲ ಎದ್ದು ಆ ಬಟ್ಟೆ ಕಡೆಗೆ ಹೋಗುತ್ತೆ. ಅದಕ್ಕೆ ಅನ್ಸಿರ್ಬೋದು ಏನಾದ್ರೂ ತಿನ್ನೋದಕ್ಕೆ ಎಸ್ತಿದ್ದಾರಂತ. ಅವ್ರ ಮೇ ಬಿ ನಾಯಿಗೆ ಏನೋ ಗೊತ್ತಿತ್ತು, ಅದನ್ನು ಕನ್ಫರ್ಮ್ ಮಾಡೋದಕ್ಕೆ ಅದ್ರ ಹತ್ರ ಹೋಗಿರ್ಬೋದು. ಈ ನಾಯಿ ಯಾವಾಗ ಆ ಬಟ್ಟೆ ಹತ್ರ ಹೋಗಿ ಆ ಬಟ್ಟೆಯನ್ನು ಸ್ಮೆಲ್ ಮಾಡಿತ್ತೋ, ಇದು ಸಡನ್ಲಿ ಆ ನೀರಿನ ಕಡೆಗೆ ನೋಡಿ ಜೋರಾಗಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಈ ಬಾರಿ ಏನಾಗಿತ್ತಂದ್ರೆ, ಮೊದಲಿನ ತರ ಅಲ್ಲ, ನಾಯಿ ತುಂಬಾ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡಿತ್ತು. ಯಾರಾದ್ರೂ ಒಬ್ಬ ಅಪರಿಚಿತ ಮನೆ ಹತ್ರ ಬಂದ್ರೆ ಮನೆ ನಾಯಿ ಯಾವ ತರ ಬೊಗಳುತ್ತೆ ನೋಡಿ, ಆ ತರ ಬೊಗಳಿ ಅದು ಹಿಂದೆ ಪೊದೆ ಕಡೆಗೆ ಓಡೋಯ್ತು. ಅಂಡ್ ಅಲ್ಲಿಂದ ಓಡಿಯೇ ಹೋಗ್ಬಿಡ್ತು ಆ ನಾಯಿ. ಈ ಕಡೆ ಸುಶಾಂತ್ ಹಾಗೂ ವಿಹಾನ್ಗೆ ಇಲ್ಲಿ ಏನ್ ನಡೀತದೆ ಅಂತ ಗೊತ್ತಾಗಿರ್ಲಿಲ್ಲ. ಆದ್ರೆ ನಾಯಿ ಗುರ್ರ ಅನ್ನೋದು ಅಥವಾ ಬೊಗಳೋದು ಬರೀ ಒಂದೇ ಕಾರಣಕ್ಕೆ. ಅಂಡ್ ಈ ಕಾರಣ ಆಗಿದೆ ಆ ಕಡೆಯ ದಡ. ಸೊ ಅವರ ಕಣ್ಣು ಡೈರೆಕ್ಟ್ಲಿ ಆ ಕಡೆಯ ದಡದ ಕಡೆಗೆ ಹೋಗುತ್ತೆ. ಅಂಡ್ ಆ ವ್ಯಕ್ತಿ ಅಲ್ಲಿಂದ ಮಾಯ ಆಗಿದ್ದ. ಇದನ್ನು ನೋಡಿದ ಸುಶಾಂತ್ ಮನಸ್ಸಲ್ಲಿ ಏನ್ ಬಂದಿತ್ತು ಅಂದ್ರೆ, ಇಂಪಾಸಿಬಲ್. ಸುಶಾಂತ್ ಅವಾಗ್ಲೇ ವಿಹಾನ್ ಹತ್ರ ಕೇಳ್ತಾನೆ, ಟೈಮ್ ಎಷ್ಟು ಹೇಳು? ವಿಹಾನ್ ಮೊಬೈಲ್ ಚೆಕ್ ಮಾಡಿ ನೋಡಿ ಹೇಳ್ತಾನೆ, 10:30. ಇದನ್ನು ಕೇಳಿ ಸುಶಾಂತ್ ಅಂತಾನೆ ಅಂಡ್ ಸುಮ್ಮನಾಗ್ತಾನೆ, ಏನು ಹೇಳೋದಿಲ್ಲ. ಈ ಸಮಯದಲ್ಲಿ ವಿಹಾನ್ ಆಗಿರ್ಲಿ ಅಥವಾ ಸುಶಾಂತ್ ಆಗಿರ್ಲಿ, ಇಬ್ಬರ ತಲೆಯಲ್ಲಿ ಏನೋ ನಡೀತಾ ಇತ್ತು. ಆದ್ರೆ ಅವರಿಬ್ರು ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿರ್ಲಿಲ್ಲ. ಈ ಸಮಯದಲ್ಲಿ ಇನ್ನೊಂದು ಸ್ಟ್ರೇಂಜ್ ವಿಷಯ ನಡೆದಿತ್ತು. ಅದೇನಂದ್ರೆ, ಅಕ್ಕಪಕ್ಕದಲ್ಲಿ ಇಷ್ಟು ಹೊತ್ತಿನವರೆಗೆ ಸದ್ದು ಮಾಡ್ತಾ ಇದ್ದ ಇನ್ಸೆಕ್ಟ್ಸ್ ಎಲ್ಲ ಕಂಪ್ಲೀಟ್ಲಿ ಸೈಲೆಂಟ್ ಆಗಿತ್ತು. ಬರೀ ಅಷ್ಟೇ ಅಲ್ಲ, ಈ ಪ್ಲೇಸ್ ಅಲ್ಲಿ ಟೆಂಪರೇಚರ್ ಕೂಡ ಸಡನ್ಲಿ ಡ್ರಾಪ್ ಆಗಿತ್ತು. ಇಟ್ಸ್ ಲೈಕ್ ಈ ಕಂಪ್ಲೀಟ್ ಪ್ಲೇಸ್ ಸಡನ್ಲಿ ಸುಮ್ಮನಾದಾಗೆ. ಈ ತರ ಕಾಡಿನಲ್ಲಾಗುತ್ತೆ. ಪ್ರೆಡಿಟರ್ಸ್ ಎಲ್ಲಾದ್ರೂ ಹತ್ರ ಇದ್ರೆ ಎಲ್ಲ ಇನ್ಸೆಕ್ಟ್ ಎಲ್ಲ ಹಕ್ಕಿಗಳು ಸಡನ್ಲಿ ಸುಮ್ಮನಾಗತ್ತೆ ನೋಡಿ. ಸುಶಾಂತ್ ಹಾಗೂ ವಿಹಾನ್ ರ್ಯಾಷನಲ್ ಆಗಿದ್ರು, ಆದ್ರೆ ಹುಚ್ಚರಲ್ಲ. ಸುಶಾಂತ್ ಏನ್ ಮಾಡ್ತಾನಂದ್ರೆ, ಏನು ಆಗಿಲ್ಲ ಅಂದಾಗೆ ನಾಟಕ ಮಾಡಿ ವಿಹಾನ್ಗೆ ತುಂಬಾ ಲೇಟ್ ಆಯ್ತು, ಆಲ್ಸೋ ಮೀನು ಕೂಡ ಸಿಗ್ತಾ ಇಲ್ಲ, ಇಲ್ಲಿಂದ ಹೋಗೋಣ ಅಂತ ಹೇಳ್ತೇನಂತ ಬಾಯಿ ತೆರೆದಿದ್ದ ಅಷ್ಟೇ. ಅಷ್ಟರಲ್ಲಿ ಇಬ್ಬರ ರೀಲ್ ಕೂಡ ಸಡನ್ಲಿ ಸ್ಪೀಡ್ ಆಗಿ ಎಳೆಯೋದಕ್ಕೆ ಶುರು ಆಗುತ್ತೆ. ಅಂಡ್ ಇಬ್ರು ಕೂಡ ಬಲ ಹಾಕಿ ತಮ್ಮ ರೀಲ್ ಅನ್ನು ವಾಪಸ್ ಎಳೆಯೋದಕ್ಕೆ ಶುರು ಮಾಡ್ತಾರೆ. ಮೊದಲು ದಡಕ್ ಬಂದಿದ್ದು ವಿಹಾನ್ ಹುಕ್ ನಲ್ಲಿ ಒಂದು ಒಳ್ಳೆ ಸೈಜ್ ನ ಮೀನು ಸಿಕ್ಕಾಕೊಂಡಿತ್ತು. ಆ ಮೀನನ್ನು ನೀರಿನಿಂದ ಮೇಲೆ ಎತ್ತಿ ನೋಡಿದ್ರೆ ಆ ಮೀನಿನ ಅರ್ಧ ಬಾಡಿನೇ ಇರ್ಲಿಲ್ಲ. ಅದರ ಹೊಟ್ಟೆ ಹಾಗೂ ಕರುಳೆಲ್ಲ ನೇತಾಡ್ತಾ ಇತ್ತು.
ಮೀನು ಸತ್ತೋಗಿತ್ತು. ಅಂಡ್ ಇದೇ ಸಮಯದಲ್ಲಿ ಸುಶಾಂತ್ನ ಹುಕ್ ಕೂಡ ದಡಕ್ ಬರುತ್ತೆ. ಅಂಡ್ ಅವನ ಹುಕ್ಕಿನಲ್ಲಿ ಕೂಡ ಮೀನಿತ್ತು. ಅಂಡ್ ಆ ಮೀನಿನ ಜೊತೆ ಕೂಡ ಸೇಮ್ ಅದರ ಅರ್ಧ ಬಾಡಿನೇ ಇರಲಿಲ್ಲ. ಅಂಡ್ ಇದನ್ನು ನೋಡಿದ ಇಬ್ರು ವಿತೌಟ್ ಎ ಟಾಕ್ ಅವರ ರಾಡ್ ಅನ್ನು ಫೋಲ್ಡ್ ಮಾಡಿ ಪ್ಯಾಕ್ ಮಾಡ್ತಾರೆ. ಬಾಲ್ದಿಯಲ್ಲಿದ್ದ ನೀರನ್ನು ಚೆಲ್ತಾರೆ ಹಾಗೂ ಅವರ ಹತ್ರ ಇದ್ದ ಬೇಟನ್ನೆಲ್ಲ ನೀರಿನ ಕಡೆಗೆ ಎಸ್ದು ಅಲ್ಲಿಂದ ಹೋಗುವ ಪ್ಯಾಕಿಂಗ್ ಶುರು ಮಾಡ್ತಾರೆ. ಒಂದು ಸೆಕೆಂಡ್ ಕೂಡ ಇಲ್ಲಿ ನಿಲ್ಲೋದು ಬೇಡ ಅಂತ. ನೋಡಿ, ಅವರ ತಲೆಯಲ್ಲಿ ಏನ್ ನಡೀತಾ ಇತ್ತು ಅಂದ್ರೆ, ಈ ಮೀನಿನ ಈ ಸ್ಥಿತಿ ಒಂದು ಮೊಸಳೆ ಮಾಡಿರೋದಕ್ಕೆ ಸಾಧ್ಯ ಇದೆ ಅಥವಾ ಒಂದು ದೊಡ್ಡ ಮೀನು ಮಾಡಿರೋದಕ್ಕೆ ಸಾಧ್ಯ ಇದೆ. ಆದ್ರೆ ಅದು ಏನು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಇಲ್ಲಿ ನಿಂತು ನೋಡುವಷ್ಟು ಹುಚ್ಚ ನಾನಲ್ಲ. ಅದಲ್ಲದೆ ಆ ನಾಯಿ ಮಾಡಿರುವ ಬಿಹೇವಿಯರ್ ತುಂಬಾ ವಿಯರ್ಡ್ ಆಗಿತ್ತು. ಅದು ಡೆಫಿನೆಟ್ಲಿ ಒಂದು ಸಿಗ್ನಲ್ ಆಗಿದೆ, ಒಂದು ಪ್ರೆಡಿಟರ್ ಯಾವುದೋ ಒಂದು ಹತ್ರ ಇದೆ ಅಂತ. ಸೊ ಈ ತರ ಪ್ಯಾಕಿಂಗ್ ಎಲ್ಲ ಮುಗಿಸಿ ಹಿಂದೆ ಬೈಕ್ ಕಡೆಗೆ ಹೋಗ್ತೀವಂತ ಒಂದು ಹೆಜ್ಜೆ ಇಟ್ಟಿದ್ರು ಅಷ್ಟೇ. ಅಂಡ್ ಅವರಿಗೆ ಹಿಂದೆ ನೀರಿನ ಕಡೆಯಿಂದ ಒಂದು ಸದ್ದು ಬರುತ್ತೆ. ಅವರಿಗೆ ಹಿಂದೆಯಿಂದ ಯಾರೋ ಹೇಳಿದ್ರು, ಯಾವುದೋ ಮೀನು ಸಿಕ್ಕಿದೆ, ಬೇಕಾ? ಈ ಸದ್ದನ್ನು ಕೇಳಿದ ಸುಶಾಂತ್ ಕೈಯಲ್ಲಿದ್ದ ರಾಡ್ ಅನ್ನೆಲ್ಲ ಅಲ್ಲೇ ಎಸ್ತು ಆಟೋಮ್ಯಾಟಿಕ್ಲಿ ಬೈಕ್ ಕಡೆಗೆ ಓಡೋಗಿದ್ದ. ಆದ್ರೆ ವಿಹಾನ್ ನಿಂತಲ್ಲೇ ಫ್ರೀಸ್ ಆಗಿದ್ದ. ಅವನು ಹಿಂದೆನೂ ನೋಡ್ಲಿಲ್ಲ, ಮುಂದೆನೂ ನೋಡ್ಲಿಲ್ಲ, ನಿಂತ ಜಾಗದಲ್ಲೇ ಅಲುಗಾಡ್ತಾ ಇದ್ದ ಹಾಗೂ ಅವನ ಬಾಡಿ ಅವನ ಕಂಟ್ರೋಲ್ ನಿಂದಾನೆ ಹೊರಗೆ ಹೋಗಿತ್ತು. ಇಟ್ಸ್ ಲೈಕ್ ಅವನೊಂದು ಶಾಕ್ ನ ಸ್ಟೇಟ್ ಗೆ ಹೋದಾಗೆ. ಬೈಕ್ ಮೇಲೆ ಕೂತು ಗಾಡಿ ಸ್ಟಾರ್ಟ್ ಮಾಡಿರುವ ಸುಶಾಂತ್ ಅವನನ್ನು ಕರೀತಾನೆ, ಈ ಕಡೆ ಬಾ ಬಾ ಅಂತ. ಆದ್ರೆ ವಿಹಾನ್ ಅಲ್ಲಿಂದ ಅಲುಗಾಡ್ತಾನೆ ಇರ್ಲಿಲ್ಲ. ಅವನು ಅಷ್ಟು ಹೆದರಿದ್ದ. ಒಂದು ಗಳಿಗೆಗೆ ಸುಶಾಂತ್ ಏನ್ ಮಾಡ್ತಾನೆ, ಬೈಕ್ ನಿಂದ ಇಳಿದು ವಿಹಾನ್ ಕಡೆಗೆ ಓಡೋಗ್ತಾನೆ. ಅಂಡ್ ಅವನ ಕೈಯನ್ನು ಹಿಡಿದು ಎಳಿತೀನಿ ಅನ್ನುವಾಗ ಅವನ ಕಣ್ಣು ಹಿಂದೆ ನೀರಿನ ಕಡೆಗೆ ಹೋಗುತ್ತೆ. ಗಂಟಿನವರೆಗೆ ನೀರಿನಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದ. ಅವನ ಅಪ್ಪರ್ ಬಾಡಿಯಲ್ಲಿ ಬಟ್ಟೆನೇ ಇರಲಿಲ್ಲ. ಅವನ ಬಾಡಿ ಕಂಪ್ಲೀಟ್ಲಿ ಬಾತು ಹೋಗಿತ್ತು, ನೀರಿನಲ್ಲಿ ಮುಳುಗಿದ ವ್ಯಕ್ತಿ ತರ. ಅಂಡ್ ಅವನ ಕಣ್ಣಿನ ಜಾಗದಲ್ಲಿ ಬರೀ ಹೊಂಡ ಮಾತ್ರ ಇದ್ದಿದ್ದು. ಅಷ್ಟೇ ಅಲ್ಲ, ಅವನ ಮುಖ ಕೂಡ ಒಂಥರ ಇತ್ತು. ಅಂಡ್ ಅವನು ಕೈಯನ್ನು ಎತ್ತಿ ಎರಡೂ ಕೈಯಲ್ಲಿ 2 ಮೀನನ್ನು ಹಿಡಿದಿದ್ದ. ಅಂಡ್ ಆ ಮೀನುಗಳು ಸುಶಾಂತ್ ಹಾಗೂ ವಿಹಾನ್ನ ಮೀನಿನ ಉಳಿದ ಅರ್ಧ ಭಾಗವಾಗಿತ್ತು. ಇದನ್ನು ನೋಡಿದ ಸುಶಾಂತ್ ಕೂಡ ತುಂಬಾ ಶಾಕ್ ಆಗಿದ್ದ. ಆದ್ರೆ ಅವನು ಹಾಗೋ ಹೀಗೋ ವಿಹಾನ್ ಅನ್ನು ಎಳೆದು ಬೈಕ್ ಕಡೆ ಕರ್ಕೊಂಡು ಬಂದು ಬೈಕಲ್ಲಿ ಕೂರಿಸ್ತಾನೆ. ಅಂಡ್ ಗೇರ್ ಹಾಕಿ ಅಲ್ಲಿಂದ ಹೋದವನು ಹಿಂದೆ ತಿರುಗಿನೂ ನೋಡ್ಲಿಲ್ಲ. ಅಂಡ್ ಆ ಕಚ್ಚಾ ದಾರಿಯಲ್ಲಿ ಹಾಗೋ ಹೀಗೋ ಎದ್ದು ಬಿದ್ದು ಅಲ್ಲಿಂದ ಓಡಿ ಮನೆ ಕಡೆಗೆ ಹೋಗ್ತಾರೆ. ಅವತ್ತು ಆ ನದಿಯ ದಡದ ಹತ್ರ ತಮ್ಮ ಫಿಶಿಂಗ್ ಇಕ್ವಿಪ್ಮೆಂಟ್ ಅನ್ನು ಹಾಗೆ ಬಿಟ್ಟು ಹೋದ ಹುಡುಗರು ಮತ್ತೆ ಜೀವನದಲ್ಲಿ ಯಾವತ್ತೂ ನದಿ ಕಡೆಗೆ ಹೋಗ್ಲೇ ಇಲ್ಲ. ಇದು ಬರೀ ಆ ನದಿ ಮಾತ್ರ ಅಲ್ಲ, ಯಾವುದೇ ನದಿ ಕಡೆಗೆ ಹೋಗ್ಲಿಲ್ಲ. ಆಲ್ಸೋ ಅವರ ಜೊತೆ ಆ ಇನ್ಸಿಡೆಂಟ್ ನಡೆದಾಗ ಅವರಿಗೆ ರಿಯಲೈಸ್ ಆಯ್ತು, ಅವರು ಆ ಜಾಗಕ್ಕೆ ಮೊದಲ ಬಾರಿ ಹೋದಾಗ ಅಲ್ಲಿ ಫಿಶಿಂಗ್ ರಾಡ್ ಬಿದ್ದಿತ್ತು ನೋಡಿ, ಅದು ಯಾಕೆ ಬಿದ್ದಿದ್ದು ಅಂತ. ಆದ್ರೆ ಒಂದು ವಿಷಯ ಅವರಿಗೆ ಇವತ್ತಿನವರೆಗೆ ಗೊತ್ತಾಗ್ಲಿಲ್ಲ, ಆ ವ್ಯಕ್ತಿ ಜೊತೆ ಏನಾಗಿರ್ಬೋದು. ನಾವಂತೂ ಜೀವವನ್ನು ಉಳಿಸಿ ಅಲ್ಲಿಂದ ಬಂದ್ವಿ, ಆದ್ರೆ ಆ ವ್ಯಕ್ತಿ ಜೀವಂತವಾಗಿದ್ದಾನ ಅಥವಾ ಅವನ ಜೊತೆ ಏನಾದ್ರೂ ನಡೆದಿದೆಯಾ, ಈ ಪ್ರಶ್ನೆ ಉತ್ತರ ಅವರಿಗೆ ಇವತ್ತಿನವರೆಗೆ ಸಿಕ್ಕಿಲ್ಲ. ಇದಾಗಿತ್ತು ಸುಶಾಂತ್ನ ಒಂದು ಸ್ಟೋರಿ. ಆದ್ರೆ ಈ ನದಿ ವಿಷಯಕ್ಕೆ ಬಂದ್ರೆ, ಈ ನದಿಯಲ್ಲಿ ಇವತ್ತಿನವರೆಗೂ ಪ್ರತಿ ವರ್ಷ ಹಲವಾರು ಬಾಡೀಸ್ಗಳು ಸಿಗುತ್ತೆ. ಅದರಲ್ಲಿ ಕೆಲವು ಬಾಡೀಸ್ಗಳಿಗೆ ರೀಸನ್ಸ್ ಇದೆ. ಕೆಲವರು ಇರ್ತಾರೆ, ಕೆಲವರು ಕೊಚ್ಕೊಂಡು ಹೋಗಿರ್ತಾರೆ. ಆದ್ರೆ ಕೆಲವು ಬಾಡೀಸ್ಗಳಿಗೆ ಇವತ್ತಿನವರೆಗೆ ರೀಸನ್ಸ್ ಸಿಕ್ಕಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್, ಗೋವಾದ ಒಂದು ಭಯಾನಕ ನದಿಯ ಕತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ತುಂಬ ಜನರು ವೀಡಿಯೋಸ್ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ. ಫ್ರೀ ಆಗಿದೆ, ಹಾಗೆ ಕ್ಲಿಕ್ ಮಾಡಿದರೆ ನಮಗೊಂದು ಸಪೋರ್ಟ್ ಮಾಡಿದ ಥರ ಆಗುತ್ತೆ. ಪ್ಲೀಸ್ ಮಾಡಿ. ನಾನು ಇದೇ ಥರ ಹಾರರ್, ಮಿಸ್ಟ್ರಿ, ಕ್ರೈಮ್, ಥ್ರಿಲ್ಲರ್, ಕೆಲವೊಮ್ಮೆ ಸೈಂಟಿಫಿಕಲ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವತ್ತೂ ಬೋರ್ ಆಗೋದಾಗ ಬಿಡೋದಿಲ್ಲ. ನಿಮಗೆ ಇಂಥ ವೀಡಿಯೋಸ್ ಎಲ್ಲ ಇಷ್ಟ ಇದ್ದರೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.